ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ ಸ್ಟ್ರೀಮ್ಸ್ ಕಿಚನ್. ನಾನು ಶೀತಲ್. ಮನೆಯಲ್ಲಿ ಈಸಿಯಾಗಿ ಸ್ವೀಟ್ ಕಾರ್ನನ್ನು 1.5 ತಿಂಗಳು ಯಾವ ಥರ ಇಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ವೀಟ್ ಕಾರ್ನ ಈ ಥರ ಸಿಪ್ಪೆಯನ್ನು ಬಿಚ್ಚಿ ಇಟ್ಕೊಳ್ಬೇಕು. ಬಿಚ್ಚಾದಮೇಲೆ ಸ್ವೀಟ್ ಕಾರ್ನ ಅರ್ಧ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ನಂತರ ಸಾವಕಾಶಾಗಿ ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ಸ್ವೀಟ್ ಕಾರ್ನ್ ಸಪ್ರೇಟ್ ಆಗುತ್ತೆ. ಈ ಒಂದು ಸ್ವೀಟ್ ಕಾರ್ನನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಡೀಪ್ ಫ್ರಿಜ್ನಲ್ಲಿ ಇಡಬೇಕು. ನಾನು ಇಲ್ಲಿ ಕೇವಲ 2 ಸ್ವೀಟ್ ಕಾರ್ನಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ನೀವು ಸ್ವೀಟ್ ಕಾರ್ನ ಮಾಡಿ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಡ್ಬೋದು. ನಾನು ಸ್ವೀಟ್ ಕಾರ್ನನ್ನು ತಕ್ಕೊಂಡು ಈ ಥರ ಒಂದು ಬಾಕ್ಸ್ ಏರ್ಟೈಟ್ ಬಾಕ್ಸ್ನಲ್ಲಿ ಡೀಪ್ ಫ್ರಿಜ್ನಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಈ ಸ್ವೀಟ್ ಕಾರ್ನಿಂದ ಉಪ್ಪಿಟ್ಟು, ಪಲಾವ್, ದೋಸೆ, ಇಡ್ಲಿ ಕೂಡ ಮಾಡ್ಬೋದು. ಮತ್ತು ಮಕ್ಕಳ ಫೇವ್ರೇಟ್ ಆದ ಸ್ವೀಟ್ ಕಾರ್ನ್ ಚಾಟ್ ಮತ್ತು ಸ್ವೀಟ್ ಕಾರ್ನ್ ಬಜ್ಜಿ ಕೂಡ ಮಾಡ್ಬೋದು. ಸ್ವೀಟ್ ಕಾರ್ನ್ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಸ್ವೀಟ್ ಕಾರ್ನನ್ನು ಮಾರ್ಕೆಟಿಂದ ತಂದು ಈ ಥರ ಡೀಪ್ ಫ್ರಿಜ್ನಲ್ಲಿ ಇಟ್ಟು ನೀವು ಕೂಡ ಸ್ವೀಟ್ ಕಾರ್ನನ್ನು ಬಳಸಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.